ಹಾಸನ ಜಿಲ್ಲೆಯ ಆಡಳಿತದ ಕೇಂದ್ರ ಬಿಂದುವಾಗಿರುವ ಜಿಲ್ಲಾ ಪಂಚಾಯತ್ ಆವರಣವೇ ಇಂದು ಕಸದ ರಾಶಿಯಾಗಿ ಮಾರ್ಪಟ್ಟಿದ್ದು ಹಲವು ತಿಂಗಳುಗಳಿಂದ ಕಸ ತೆರವುಗೊಳಿಸದೆ ಅಧಿಕಾರಿಗಳು ತೀವ್ರ ನಿರ್ಲಕ್ಷ್ಯವನ್ನ ತಾಳಿದ್ದಾರೆ ಅಂತಕ್ಕಂಥ ಗಂಭೀರ ಆರೋಪ ಕೇಳಿ ಬಂದಿದೆ. ಹಾಸನ ನಗರದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಎಲ್ಲಂದರಲ್ಲಿ ಕಸದ ರಾಶಿಗಳು ಬಿದ್ದಿದೆಯಂತೆ. ತೀವ್ರ ದುರ್ವಾಸನೆ ಇದರಿಂದ ಹರಡ್ತಾ ಇದೆ ಅಂತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ. ಹಲವು ತಿಂಗಳುಗಳು ಕಳೆದ್ರೂ ಕೂಡ ಈ ಕಸವನ್ನ ತೆರವುಗೊಳಿಸುವುದರಲ್ಲಿ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಾರ್ವಜನಿಕರಲ್ಲಿ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸಬೇಕಾದ ಪ್ರಮುಖ ಜವಾಬ್ದಾರಿ ಇರತಕ್ಕಂತ ನೈರ್ಮಲ್ಯ ಇಲಾಖೆ ಕಚೇರಿ ಕೂಡ ಇದೇ ಆವರಣದಲ್ಲಿ ಇದೆ ಅಂತಕ್ಕಂಥದ್ದು ನಮ್ಮೆಲ್ಲರ ವಿಪರ್ಯಾಸ. ಆದ್ರೂ ಕೂಡ ಕಣ್ಣೆದುರಿನ ಕಸದ ರಾಶಿಯನ್ನೇ ತೆರವುಗೊಳಿಸಲು ಯಾರು ಮುಂದಾಗ್ತಾ ಇಲ್ಲ. ಇನ್ನ ಊರಿನ ಕಸ ಏನ್ ಕ್ಲೀನ್ ಮಾಡ್ತಾರೆ, ಏನ್ ಜಾಗೃತಿ ಮೂಡಿಸ್ತಾರೆ ಅಂತ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರತಿದಿನ ಸಾರ್ವಜನಿಕರು, ಸಿಬ್ಬಂದಿಗಳು, ವಿವಿಧ ಇಲಾಖೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇದೇ ಮಾರ್ಗವಾಗಿ ಸಂಚರಿಸಿದ್ರು ಕೂಡ ಈ ಸಮಸ್ಯೆಯನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಅಂತಕ್ಕಂಥದ್ದು ಸಾರ್ವಜನಿಕರ ಅಳಲು. ಆಡಳಿತ ಕೇಂದ್ರ ಸ್ಥಾನದಲ್ಲೇ ಸ್ವಚ್ಛತೆ ವಂಚಿಕೆಯಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಕಸವನ್ನ ತೆರವುಗೊಳಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ.